ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 8 ಆಗಸ್ಟ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ದಿನದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ದಿನ ಅಂದ್ರೆ 7th ಆಗಸ್ಟ್ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ನಿನ್ನೆ ದಿನ ನಾವು ನಿಫ್ಟಿ 24,000 ಕೆಳಗಡೆ ಕ್ಲೋಸಿಂಗ್ ಕಂಡಿದ್ದಕ್ಕೆ, ಸೊ ಪ್ರೀವಿಯಸ್ ಡೇ ಅಂದ್ರೆ 5th ಆಗಸ್ಟ್ ಕ್ಲೋಸಿಂಗ್ ಇಂದ ಕೆಳಗಡೆ ಕ್ಲೋಸಿಂಗ್ ಕಂಡಿದ್ದಕ್ಕೆ ಇಲ್ಲಿ ಮಾರ್ಕೆಟ್ ಬೇರಿಶ್ ಆಗಿದೆ. ಹಾಗೂ ನಿಫ್ಟಿ 24,000 ಕೆಳಗಡೆ ಕ್ಲೋಸಿಂಗ್ ಕಂಡಿದ್ದಕ್ಕೆ ಇನ್ನಷ್ಟು ಕರೆಕ್ಷನ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಗ್ಲೋಬಲಿ ಮಾರ್ಕೆಟ್ ಅಲ್ಲಿ ಬಂದ ರಿಕವರಿ ಕಾರಣ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಒಳ್ಳೆ ಗ್ಯಾಪ್ ಅಪ್ ನ ಕೊಡ್ತು. ಸೊ ಪ್ರೀವಿಯಸ್ ಡೇ ಕೂಡ ಗ್ಯಾಪ್ ಅಪ್ ನ ಕೊಟ್ಟಿದ್ದು, ಅಲ್ಲಿಂದ ಕರೆಕ್ಷನ್ ಬಂದಿತ್ತು. ಆದ್ರೆ ನಿಫ್ಟಿನಲ್ಲಿ ಇವತ್ತಿನ ದಿನ ಗ್ಯಾಪ್ ಅಪ್ ಕೊಟ್ಟ ಮೇಲೆ ಕೆಳಗಡೆ 200 ವರೆಗೆ ಮಾತ್ರನೇ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂತು. ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬಂದಿತ್ತು. ಸೊ ಇಲ್ಲಿಂದ ನಿಫ್ಟಿ ದಿನವೆಲ್ಲ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಹೈಯರ್ ಲೆವೆಲ್ 24,300 ಹಾಗೂ ಕೆಳಗಡೆ 24,200 ಈ ಮಧ್ಯದಲ್ಲೇ ದಿನವೆಲ್ಲ ಟ್ರೇಡ್ ಆಯ್ತು. ಒಂದು 24,200 ಹತ್ರ ಒಂದ್ ಬಾರಿ ಇಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಂಡಿದ್ವಿ. ಇಲ್ಲಿ 24,300 ಹತ್ರ ಬರ್ತಿದಂಗೆ ಇಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಅಗೇನ್ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ ಬಂದು 24,316 ಹತ್ರ ಕ್ಲೋಸ್ ಆಗಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 24,297 ಬರ್ತಾ ಇದೆ. ಇನ್ನು ಈ ಲೆವೆಲ್ ಇಂದ ನೆಕ್ಸ್ಟ್ ರೆಸಿಸ್ಟೆನ್ಸ್ ನಿಫ್ಟಿಗೆ 24,400 ಹತ್ರ ಬರ್ತಾ ಇದೆ. ಇದು ನಿನ್ನೆಯ ಅಂದ್ರೆ 6th ಆಗಸ್ಟ್ ಹೈ ಏನಿದೆ ಅದ್ರ ಮೇಲೆ ಬರುತ್ತೆ. ಸೊ ನಾವು ನಿಫ್ಟಿನಲ್ಲಿ ಅಗ್ರೆಸಿವ್ ಶಾರ್ಟ್ ಕವರಿಂಗ್ ಹಾಗೂ ಅಪ್ ಮೂವ್ ಅದು ಈ ಲೆವೆಲ್ ವರೆಗೆ ಇದು ಬರೋದು 24,680 ಹತ್ರ. ಸೊ ಕೆಳಗಡೆ ಅನದರ್ 30 ಪಾಯಿಂಟ್ಸ್ ಕಡಿಮೆ ಅಂದ್ರೆ ಕೂಡ 650. ಸೊ 24,400 ಇಂದ 650 ವರೆಗೆ ಶಾರ್ಟ್ ಕವರಿಂಗ್ ಹಾಗೂ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಸೊ 24,400 ಮೇಲೆ ನಾವು ಅಗ್ರೆಸಿವ್ ಆಗಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಕೆಳಗಡೆ 24,300 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. 24,650 ಮೇಲೆ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡಬಹುದು. ಹಾಗೂ 8th ಆಗಸ್ಟ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಇರುತ್ತೆ, ಸ್ಟಾಪ್ ಲಾಸಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾವು 100 ಪಾಯಿಂಟ್ಸ್ ದೂರದಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಮ್ಮ ಪೊಸಿಷನ್ಸ್ ನ ಟ್ರೈಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಮೇಲೆ 650 680 ಈ ಲೆವೆಲ್ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡಬಹುದು. ಸೊ ನನ್ನ ಪ್ರಕಾರ ಈ ಗ್ಯಾಪ್ ನ ನಿಫ್ಟಿ ಫಿಲ್ ಮಾಡುತ್ತೆ ಗುರುವಾರದ ದಿನ ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ ಶುಕ್ರವಾರದ ದಿನ ಆಗ್ಬೋದು. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು? ಸೊ ಕಳೆದ ದಿನದ ರೀತಿನ ಅಂತಂದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಅಗೇನ್ ನಾವು ವೇಟ್ ಮಾಡ್ಬೇಕಾಗತ್ತೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಓಪನಿಂಗ್ ಪ್ರೈಸ್ ಏನಿರುತ್ತೆ ಅದ್ರ ಮೇಲೆ ನಿಫ್ಟಿ ಮೊದಲನೇ 15 ನಿಮಿಷ ಟ್ರೇಡ್ ಮಾಡ್ತಾ ಇದ್ರೆ ಆ 15 ನಿಮಿಷದ ಕ್ಯಾಂಡಲ್ ಹೈ ಇಂದ ಸಿ ಪೊಸಿಷನ್ಸ್ ನ ತಗೋಬಹುದು. ಅದೇ ಏನಾದ್ರೂ ಓಪನಿಂಗ್ ಪ್ರೈಸ್ ಇಂದ ಕೆಳಗಡೆ ಬಂದ್ರೆ ಅಗೇನ್ ಓಪನಿಂಗ್ ಪ್ರೈಸ್ ಕ್ರಾಸ್ ಆಗೋವರೆಗೆ ವೇಟ್ ಮಾಡಬೇಕು. ಸೊ ಅಲ್ಲಿಂದ ನಾವು ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ನಾವು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ ಕೂಡ ಟ್ರೈ ಮಾಡಬಹುದು. ನಿಫ್ಟಿ 24,200 ಕೆಳಗಡೆ ಬಂದು ಅಟ್ಲೀಸ್ಟ್ 15 ಮಿನಿಟ್ಸ್ ಟ್ರೇಡ್ ಮಾಡಿದ್ರೆ, ಸೊ ಕೆಳಗಡೆ 15 ಮಿನಿಟ್ಸ್ ಟ್ರೇಡ್ ಆಗಿ ಆ 15 ಮಿನಿಟ್ಸ್ ಕ್ಯಾಂಡಲ್ ಕೆಳಗಡೆ ಹೋಗ್ತಾ ಇದ್ರೆ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬಹುದು. ಕೆಳಗಡೆ ನಿಫ್ಟಿ 24,000 ಸೈಕಾಲಜಿಕಲ್ ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಬರ್ತಿದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬೇಕು. ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋಂಗಿದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಇನ್ನು ನಿಫ್ಟಿ 24,200 ಇಂದ ಮೇಲೆ 300 ಅಥವಾ 400 ಅಂತಾನೆ ತಗೊಳ್ಳಿ, ಈ 200 ಪಾಯಿಂಟ್ಸ್ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ನಾವು ಕಾಲ್ ಪೊಸಿಷನ್ಸ್ ನ ನೆಕ್ಸ್ಟ್ ಡೇಗೆ ತಗೊಂಡೋಗಿದ್ವಿ. ಅದೇ ರೀತಿ ನೀವು ಕೂಡ ಏನಾದ್ರು ಕಾಲ್ ಪೊಸಿಷನ್ಸ್ ಹೊಂದಿದ್ರೆ ನಿಫ್ಟಿ 24,400 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಹೋಲ್ಡ್ ಮಾಡಿ ಸ್ಟಾಪ್ ಲಾಸ್ ನ ನಿಯರ್ 24,300 ಹತ್ರ ಇಡಿ. ಸ್ಟಾರ್ಟಿಂಗ್ ಆಫ್ ದ ಡೇನೆ 10 ಗಂಟೆವರೆಗೆ ಏನಾದ್ರೂ ನಿಫ್ಟಿ ಶಾರ್ಪ್ ಮೂವ್ ನ ಕೊಟ್ಟು 24,450 500 ಸಿಕ್ಕರೆ ಪ್ರಾಫಿಟ್ ಬುಕ್ ನ ಮಾಡಿ. ಸೊ ನಾವು ಕೂಡ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಂಡೋಗಿದ್ದೀವಿ. ಸೊ ಅದನ್ನ ಏನ್ ಮಾಡ್ಬೇಕು ಅಂತ ಅಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ಅಲ್ಲಿಂದ ಕೂಡ ನೀವು ಮಾಹಿತಿನ ಪಡಿಬಹುದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ರೂ. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಬಂದ ಗ್ಯಾಪ್ ಅಪ್ ಓಪನಿಂಗ್ ಸಸ್ಟೈನ್ ಆಗದೆ ಇಲ್ಲಿಂದ ಕರೆಕ್ಷನ್ ಬಂತು. ಅಗೇನ್ ಬ್ಯಾಂಕ್ ನಿಫ್ಟಿ ಕೆಳಗಡೆ
49,765. ಸೊ ಇಲ್ಲಿ ನಾನು ನಿಮಗೆ ಮೂವಿಂಗ್ ಆವರೇಜಸ್ ನ ಹೈಡ್ ಮಾಡಿದ್ದೀನಿ. ಸೊ ಇಲ್ಲಿ ಮೂವಿಂಗ್ ಆವರೇಜ್ 100 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಇಲ್ಲಿ ಸಪೋರ್ಟ್ ತಗೊಂಡು ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಏನ್ ಹಾಕಿದ್ದೀನಿ ಇದ್ರ ಮೇಲೆ ಬಂದು 50,226 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 50,119 ಬರ್ತಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಓಪನಿಂಗ್ ಅಥವಾ ಫ್ಲಾಟ್ ಓಪನಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರು ಕಾಲಲ್ಲಿ ಪೊಸಿಷನ್ಸ್ ಇದ್ರೆ ಕೆಳಗಡೆ 49,900 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ ಲೈನ್ಸ್ ಇದಾವೆ 10 ಡೇ 50 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜಸ್ ಗಳು. ಸೊ ಬ್ಯಾಂಕ್ ನಿಫ್ಟಿಗೆ ಇಲ್ಲಿಂದ ಮೊದಲನೇ ಟಾರ್ಗೆಟ್ 50,700. ಇದು ಬ್ಯಾಂಕ್ ನಿಫ್ಟಿಯ 10 ಡೇ ಹಾಗೂ 50 ಡೇ ಮೂವಿಂಗ್ ಆವರೇಜ್ ಇರುತ್ತೆ. ಇದನ್ನ ಕ್ರಾಸ್ ಆಗಿ ಮೇಲೆ ಬಂದ್ರೆ 51,000 ಇದು ಬ್ಯಾಂಕ್ ನಿಫ್ಟಿಯ 20 ಡೇ ಮೂವಿಂಗ್ ಆವರೇಜ್. ಸೊ ಇಲ್ಲಿವರೆಗೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಇನ್ನು 51,000 ಏನಾದ್ರು ಕ್ರಾಸ್ ಆಯ್ತು ಅಂತಂದ್ರೆ ಮೇಲೆ ರೆಸಿಸ್ಟೆನ್ಸ್ 51,800 ಹತ್ರ ಇದೆ. ಸೊ ನಾಳೆ ತಪ್ಪಿದ್ರೆ ನಾವು ಶುಕ್ರವಾರದ ದಿನ 51,800 ಲೆವೆಲ್ ನ ಕೂಡ ನೋಡ್ಬೋದು. ಸೊ ಮಾರ್ಕೆಟ್ ಅಲ್ಲಿ ರಿಕವರಿ ಕಂಟಿನ್ಯೂ ಆದ್ರೆ, ಸೊ ಮಧ್ಯದಲ್ಲಿ ಏನಾದ್ರು ಗ್ಲೋಬಲಿ ಅಥವಾ ಡೊಮೆಸ್ಟಿಕ್ ಅಲ್ಲಿ ನ್ಯೂಸ್ ಬಂದು ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರೋಕೆ ಶುರು ಆದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಇನ್ನು ಬ್ಯಾಂಕ್ ನಿಫ್ಟಿ ಏನಾದ್ರು ಫ್ಲಾಟ್ ಓಪನ್ ಆಗಿ ಅಗೇನ್ ಕೆಳಗಡೆ ಬರೋಕೆ ಶುರು ಆದ್ರೆ ಬ್ಯಾಂಕ್ ನಿಫ್ಟಿ 49,700 ಕೆಳಗಡೆ ಹೋದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಕೂಡ ತಗೋಬಹುದು. ನಾವು ನಿನ್ನೆ ವಿಡಿಯೋದಲ್ಲಿ ಹೇಳಿದಂಗೆ 49,700 ಕೆಳಗಡೆ ಬ್ಯಾಂಕ್ ನಿಫ್ಟಿ ಬಿಯರಿಶ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿಂದ ಕೆಳಗಡೆ 1,500 ಪಾಯಿಂಟ್ಸ್ ವರೆಗೆ ಅದು 48,200 ವರೆಗೆ ಡೌನ್ ಮೂವ್ ಬರೋ ಚಾನ್ಸಸ್ ಇದೆ. ಸೊ ಬ್ಯಾಂಕ್ ನಿಫ್ಟಿನ 49,700 ಕೆಳಗಡೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬಹುದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.